ಇಷ್ಟು ದಿನ ನಾನು ಮನೆಗೆ ಸೀಮಿತವಾಗಿದ್ದ ಒಬ್ಬ ಮಹಿಳೆ. ಬರೀ ಮನೆ ಚಟುವಟಿಕೆಗಳು, ಮಕ್ಕಳು ನೋಡ್ಕೊಳ್ತಂಥ ಒಂದು ಜವಾಬ್ದಾರಿ ಇದೆ. ಇವತ್ತು ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ಇದು ನನ್ನ ಬದುಕಿನಲ್ಲಿ ಒಂದು ಅನಿರೀಕ್ಷಿತವಾದ ತಿರುವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಅದು ನಾನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅನ್ನೋ ಭರವಸೆ ಕೂಡ ನನಗಿದೆ. ನಾನು ಮೊದಲೇ ಬಾರಿಗೆ ಸಂಡೂರಿನಿಂದ ಒಬ್ಬ ಮಹಿಳಾ ಶಾಸಕಿಯಾಗಿ ಇವತ್ತು ನಾನು ಸುವರ್ಣಸೌಧಕ್ಕೆ ಕಾಲಿಟ್ಟಿದ್ದೇನೆ. ನನ್ನ ಮೇಲೆ ಸುಮಾರು ನಿರೀಕ್ಷೆಗಳನ್ನಿಟ್ಟು ನಮ್ಮ ತಾಲೂಕಿನ ಎಲ್ಲ ಜನರು ಇವತ್ತು ಆಶೀರ್ವಾದ ಮಾಡಿ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಅವರೆಲ್ಲ ನಿರೀಕ್ಷೆಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿ ಇವತ್ತು ಕಳಿಸಿದ್ದಾರೆ. ಹಾಗೆಯೇ ಸುವರ್ಣಸೌಧದಲ್ಲಿ ಮೊದಲೇದಾಗಿ ನಾನು ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷವಾದ ವಿಷಯ. ಯಾಕಂದರೆ ನಮ್ಮ ಈ ಭಾಗದ ಜನರಿಗೆ ಕೂಡ ಒಂದು ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸುವರ್ಣಸೌಧವನ್ನು ಇಲ್ಲಿ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸುವರ್ಣಸೌಧವನ್ನು ಇಲ್ಲಿ ಚಳಿಗಾಲದ ಅಧಿವೇಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಚಳಿಗಾಲದ ಅಧಿವೇಶನದಲ್ಲಿ ಈ ಭಾಗದವಳಾಗಿ ನಾನಿವತ್ತು ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನನಗೆ ಅತ್ಯಂತ ಹರ್ಷವನ್ನು ಕೊಟ್ಟಂಥ ಸಂಗತಿ. ಹಾಗೆಯೇ ಇವತ್ತು ನಮ್ಮ ಸಂಡೂರು ತಾಲೂಕಿನ ಎಲ್ಲ ಪ್ರಜ್ಞಾವಂತ ಪ್ರಬುದ್ಧ ಮತದಾರರು ನನ್ನನ್ನು ಆರಿಸಿ ವಿಧಾನಸಭೆಗೆ ತಮ್ಮ ಪ್ರತಿನಿಧಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಇನ್ನೂ ಇದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗೆಯೇ ನನ್ನ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇವತ್ತು ನನ್ನ ಜೊತೆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ನಿನ್ನೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಜರುಗಿದಂಥ ಅಭಿನಂದನಾ ಸಮಾವೇಶದಲ್ಲಿ ಹೇಳಿದ್ದಾರೆ, ನಿಮಗೆ ಏನು ಬೇಕು ಎಲ್ಲ ಅನುದಾನವನ್ನು ನಾನು ಸಂಡೂರು ತಾಲೂಕು ಕೊಡ್ತೀನಿ ಅಂತಕ್ಕಂಥದ್ದು. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಮಾನ್ಯ ಮಂತ್ರಿಗಳಾದ ಜಮೀರ್ ಅಹಮದ್ ಅಣ್ಣವರು ಕೂಡ ನಮಗೆ 2,000 ಮನೆಗಳನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಸಂಡೂರು ತಾಲೂಕಿನ ಎಲ್ಲ ಜನರ ಮೇಲೆ ಅವರು ಇಟ್ಟಂಥ ವಿಶ್ವಾಸ. ಅದಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಹಾಗೆಯೇ ನಮ್ಮಲ್ಲಿ ಈಗ ಅತ್ಯಂತ ಒಂದು ಅವಶ್ಯಕತೆ ಏನಪ್ಪ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಅದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಅಡಿಗಲ್ಲನ್ನು ಹಾಕಿ ಬಂದಿದ್ದಾರೆ, ಪೂಜೆ ಕೂಡ ಮಾಡಿದ್ದಾರೆ. ಅದನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ನಮ್ಮ ಜನರಿಗೆ ಸೇವೆಗೋಸ್ಕರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗೆಯೇ ನಮ್ಮಲ್ಲಿ ಗಣಿ ಕಾರ್ಮಿಕರು, ಶ್ರಮಿಕ ವರ್ಗದವರು, ರೈತರು ಹೆಚ್ಚಾಗಿರ್ತಕ್ಕಂಥ ಒಂದು ಭೂಪ್ರದೇಶ ನಮ್ಮದು. ಅಲ್ಲಿ ಈಗ ರೈತರಿಗೆ ಪಟ್ಟಾಗಳು ಕೊಡ್ತಕ್ಕಂಥ ಕೆಲಸವನ್ನು ಶೀಘ್ರದಲ್ಲಿ ಮಾಡಬೇಕಾಗಿದೆ. ಅದನ್ನಾಗಲೇ ನಮ್ಮ ಕೃಷ್ಣ ಬೈರೇಗೌಡ ಸರ್ ಅವರಾಗಲೇ ಹೇಳಿದ್ದಾರೆ, ಎಲ್ಲವನ್ನು ಪೋಡಿ ಮಾಡಿರ್ತಕ್ಕಂಥ ಜಮೀನುಗಳನ್ನೆಲ್ಲ ಬೇಗ ಇತ್ಯರ್ಥಗೊಳಿಸ್ಬೇಕಂತೇಳಿ. ಆ ನಿಟ್ಟಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತೀನಿ. ಇಷ್ಟು ದಿನ ನಾನು ಮನೆಗೆ ಸೀಮಿತವಾಗಿದ್ದ ಒಬ್ಬ ಮಹಿಳೆ. ಬರೀ ಮನೆ ಚಟುವಟಿಕೆಗಳು, ಮಕ್ಕಳು, ಆಮೇಲೆ ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರನ್ನ, ಆಮೇಲೆ ಬಂಧು ಬಳಗದವ್ರನ್ನ ಮಾತ್ರ ನಾನು ಗಮನಿಸಿ ಅವ್ರಿಗೆಲ್ಲ ನೋಡ್ಕೊಳ್ತಂಥ ಒಂದು ಜವಾಬ್ದಾರಿ ಇದೆ. ಇವತ್ತು ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ಹಾಗೆಯೇ ನನಗೆ ತುಂಬ ಇದು ವಿಶೇಷ ಆಗಿಬಿಟ್ಟಿದೆ. ಇವತ್ತು ನನಗಿದು ನಂಬಕ್ಕೆ ಆಗ್ತಾಯಿಲ್ಲ ಈ ಕ್ಷಣ ಕೂಡ. ಮೊದಲೇ ಬಾರಿ ನಾನು ವಿಧಾನಸಭೆ ಒಳಗಡೆ ಹೋದಾಗ ಪ್ರತಿಯೊಬ್ಬ ಮತದಾರರು ಕೂಡ ಏನೋ ಒಂದು ನಿರೀಕ್ಷೆ ಇಟ್ಟು ನನ್ನನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ. ಅವರೆಲ್ಲ ನಿರೀಕ್ಷೆಗಳಿಗೂ ನಾನು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾರೋ ಒಬ್ಬರು ಏನೋ ಕಷ್ಟದಲ್ಲಿರ್ಬೋದು, ಅಥವಾ ಅವ್ರದ್ದೇನೋ ಒಂದು ಭರವಸೆ ಮೇಲೆ ನನ್ನನ್ನು ಇವತ್ತು ಆರಿಸಿ ಕಳಿಸಿರ್ಬೋದು. ಆ ಭರವಸೆಗಳಿಗೆ ನಾನು ತಲುಪ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಮೊದಲೇದಾಗಿ ನಾನು ಈ ವಿಧಾನಸಭೆ ಮೆಟ್ಲು ಹತ್ತಬೇಕಾದ್ರೆ ನಾನು ಸಂಕಲ್ಪ ಮಾಡ್ಕೊಂಡೆ. ಇದು ನನ್ನ ಬದುಕಿನಲ್ಲಿ ಒಂದು ಅನಿರೀಕ್ಷಿತವಾದ ತಿರುವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಅದು ನಾನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅನ್ನೋ ಭರವಸೆ ಕೂಡ ನನಗಿದೆ.